ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರು ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ಇದೀಗ ಒಂದು PUC ಉಪನ್ಯಾಸಕರ ಒಂದು ಹುದ್ದೆಗಳಲ್ಲಿ ಅಂದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಮುಖವಾದಂಥ ತಿದ್ದುಪಡಿಗಳನ್ನು ಮಾಡಿರುವಂಥದ್ದಾಗಿರುತ್ತೆ, ಗಮನಿಸ್ತಿರುವುದಾಗಿರುತ್ತೆ. ಪ್ರಮುಖವಾದಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪತ್ರ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಒಂದು ರಾಜ್ಯಪತ್ರದಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಂತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅದಕ್ಕೂ ಮೊದಲು ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. ಕರ್ನಾಟಕ ರಾಜ್ಯಪತ್ರನ ಈಗ ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇದ್ದೀರಾ, ಅಧಿಸೂಚನೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಕೆಲವೊಂದು ಮಾಹಿತಿಗಳನ್ನು ತಿದ್ದುಪಡಿಯಲ್ಲ ಅವರು ಮಾಹಿತಿನೆಲ್ಲ ಕೊಟ್ಟಿದ್ದಾರೆ. ಸೊ ಮೇನ್ ಇರುವಂಥ ಇನ್ಫಾರ್ಮೇಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು ಈ ವಿಡಿಯೋದಲ್ಲಿ. ಸೊ ಸದರಿ ವಿಶೇಷ ಒಂದು ಸಂಚಿಕೆ ರಾಜ್ಯಪತ್ರವನ್ನು ಈ ಒಂದು ದಿನಾಂಕದಲ್ಲೆಲ್ಲ ಅಪ್ಡೇಟ್ ಏನು ಮಾಡಿದಾರಲ್ಲ ಆ ಪ್ರಕಾರದಲ್ಲಿ ಸೊ ಮತ್ತು ಸದರಿ ಕರಡು ತಿದ್ದುಪಡಿ ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಸ್ವೀಕೃತವಾಗಿ ಆಕ್ಷೇಪಣೆಗಳನ್ನು ಪರಿಗಣಿಸಿದೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ದಿನಾಂಕದಲ್ಲಿ ಒಂದು ಕರಡನ್ನ ಕೂಡ ಅವರು ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೋದು. ಫೈನಲ್ ಆಗಿ ಇದೀಗ ಒಂದು ಮಾಹಿತಿ ತಿಳಿದು ಬಂದಿರುವಂಥದ್ದಾಗಿರುತ್ತೆ. ಏನು ಅಂತ ಹೇಳಿದರೆ ಸೊ ಈ ಒಂದು ಕೋಷ್ಟಕದಲ್ಲಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಕರ್ನಾಟಕ ಸಾಮಾನ್ಯ ಸೇವೆಗಳು ಅಂದರೆ ಪದವಿ ಪೂರ್ವ ಶಿಕ್ಷಣ ನೇಮಕಾತಿಯನ್ನು ಮಾಡ್ತಾರಲ್ಲ, ಸೊ ಆ ನಿಯಮಗಳಲ್ಲಿ 2013ರ ಒಂದು ಕೋಷ್ಟಕದ ಕ್ರಮ ಸಂಖ್ಯೆಯನ್ನು ಮಾಹಿತಿನ ಕೊಟ್ಟಿದ್ದಾರೆ. ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆಯ್ಕೆ ವಿಧಾನ ಕೊನೆಯನ್ನು ಕೊಟ್ಟಿದ್ದಾರೆ. ನೇರ ನೇಮಕಾತಿ ಮತ್ತು ಬಡ್ತಿಯಲ್ಲಿ ಅಂದರೆ ಡೈರೆಕ್ಟ್ ಆಗಿ ಒಂದು ಉಪನ್ಯಾಸಕರ ಒಂದು ನೇಮಕಾತಿಗಳಾಗುತ್ತಲ್ಲ ಅದರಲ್ಲಿ ಮತ್ತು ಪ್ರಮೋಷನ್ ಆಗ್ತಾರಲ್ಲ, ಸೊ ಅವುಗಳ ಮುಖಾಂತರ ಇನ್ನು ಮುಂದೆ ನೇಮಕಗೊಳ್ಳುವ ಉಪನ್ಯಾಸಕರು ಅಂತ ಹೇಳಿರ್ತಾರಲ್ಲ, ಸೊ ಅವರುಗಳು ಅಂದರೆ ಲೆಕ್ಚರರ್ಸು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ 9 ಮತ್ತು 10ನೇ ತರಗತಿಗಳನ್ನು ಬೋಧಿಸತಕ್ಕದ್ದು ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಅಂದರೆ ಇನ್ನು ಮುಂದೆ ಡೈರೆಕ್ಟ್ ಆಗಿ ಒಂದು ಅಪಾಯಿಂಟ್ ಆಗ್ತಕ್ಕಂಥ ಒಂದು ಇವರು ಇರ್ತಾರಲ್ಲ ಯಾರು ಲೆಕ್ಚರರ್ಸ್ಗಳು ಅವು ಅಥವಾ ಒಂದು ಪ್ರಮೋಷನ್ ಆಗ್ತಕ್ಕಂಥ ಲೆಕ್ಚರರ್ಸ್ಗಳು ಇನ್ನು ಮುಂದೆ ಅಂದರೆ ಹೈಸ್ಕೂಲ್ಗೆ ಸಂಬಂಧಪಟ್ಟತಕ್ಕಂಥ ಅಂದರೆ 9 ಮತ್ತು 10ನೇ ತರಗತಿಯ ಇದಕ್ಕೂ ಮೊದಲು ಅವರು 11 ಮತ್ತು 12ನೇ ತರಗತಿ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUCಗೆ ಮಾತ್ರ ಟೀಚಿಂಗ್ನ ಮಾಡ್ತಿರೋ ಅಂದರೆ ಒಂದು ಲೆಸನ್ಸ್ ಅಂದರೆ ಒಂದು ಲೆಕ್ಚರಿಂಗ್ನ ತೊಗೊತಿದ್ರು ಅಂತ ಹೇಳ್ಬೋದು. ಇನ್ನು ಮುಂದೆ 9 ಮತ್ತು 10ನೇ ತರಗತಿಗೆ ಕೂಡ ಅವರು ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪತ್ರದಲ್ಲಿ ಇದೀಗ ಒಂದು ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಆದಷ್ಟು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ರೆಂಡ್ಸ್ಗಳಿಗೂ ಗ್ರೂಪ್ಗಳಿಗೂ ಕೂಡ ಒಂದು ಶೇರ್ ಮಾಡೋದ್ರ ಮುಖಾಂತರ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೀವು ಯಾವ ಒಂದು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತಾ, ನೀವು ಹೈಸ್ಕೂಲ್ ಟೀಚರ್ಗೆ ಟ್ರೈ ಮಾಡ್ತೀರಾ ಅಥವಾ ಒಂದು PUC ಉಪನ್ಯಾಸಕರಿಗೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದಾಗಿರುತ್ತೆ. ಆಲ್ ದಿ ಬೆಸ್ಟ್.